ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮೊಡವೆಗಳಿಗೆ ಮತ್ತು ಆಯಿಲ್ ಸ್ಕಿನ್ನರ್ ಅಂಥವರಿಗೆ ನಾನಿವತ್ತೊಂದು ಮನೆ ಮದ್ದು ತಂದಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಆಲೂಗೆಡ್ಡೆ, ಒಂದು ಟೊಮೊಟೊ, ಒಂದು ನಿಂಬೆಹಣ್ಣು, ಮುಲ್ತಾನಿ ಮಿಟ್ಟಿ. ಈ ಮುಲ್ತಾನಿ ಮಿಟ್ಟಿ ನಿಮಗೆ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ. ಇನ್ನು ನೋಡಿ, ಇದನ್ನು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಆಲೂಗೆಡ್ಡೆನ ನಾವು ಆ ಸಿಪ್ಪೆ ಎಲ್ಲನೂ ತೆಗೆದುಬಿಡಬೇಕು. ಮೇಲ್ಗಡೆ ಸಿಪ್ಪೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೆಗಿಬೇಕು. ಅದನ್ನೆಲ್ಲ ತೆಗೆದು ಈ ಥರ ತುರ್ಕೋಬೇಕು. ತುರ್ಕೊಂಡು ಮಿಕ್ಸಿಗೆಲ್ಲ ಹಾಕೋಬಾರ್ದು. ಈ ಥರ ತುರ್ದೇನೆ ನಾವು ರಸ ತೆಗಿಬೇಕು. ತುರಿದಾದ್ಮೇಲೆ ಅದರ ರಸನ ನಾವು ಸಪ್ರೇಟಾಗಿ ತೆಕ್ಕೋಬೇಕು. ಯಾಕೆ ಅಂತಂದರೆ ನಮ್ಗೆ ಅದು ತುರಿದಿರೋದೇನು ಬೇಡ, ಅದರಲ್ಲಿರೋ ಅಂಥ ರಸ ಮಾತ್ರ ಬೇಕು. ನೋಡಿ, ನಾನು ಇವಾಗ ಅದನ್ನೆಲ್ಲ ತುರಿದು ರಸ ಎಲ್ಲ ತೆಗಿತಾ ಇದ್ದೀನಿ. ಒಂದು ಬೌಲಲ್ಲಿ ರಸ ತೆಗೆದಿಟ್ಕೊಳ್ಳೋಣ. ಈ ಆಲೂಗೆಡ್ಡೆನಲ್ಲಿ ಸ್ಟಾರ್ಚ್ ಅಂಶ ಇರುತ್ತೆ. ಸ್ಟಾರ್ಚ್ ನಿಮಗೆ ಗೊತ್ತೇ ಇರುತ್ತೆ. ಇದು ಸೋಪ್ ಥರ ವರ್ಕ್ ಆಗುತ್ತೆ ನಮಗೆ. ಇದು ನಮ್ಮ ಚರ್ಮನ ಅನ್ಕ್ಲೀನ್ ಮಾಡೋಕೆ ಶುರು ಮಾಡುತ್ತೆ. ನೋಡಿ, ಈಗ ಆಲೂಗೆಡ್ಡೆದು ರಸ ಎಲ್ಲ ತೆಗೆದಿಟ್ಟಾಯಿತು. ಇವಾಗ ನಾನು ಅದೇ ಒಂದು ಪ್ಲೇಟ್ಗೆ ನಾನು ಒಂದು ಟೊಮೊಟೊನ ತುರ್ಕೊತಾ ಇದ್ದೀನಿ. ಫಸ್ಟ್ಗೆ ಒಂದು ಟೊಮೊಟೊ ಎತ್ತಿಟ್ಟಿದ್ವಲ್ಲ ನಾವು, ಆ ಟೊಮೊಟೊನ ತುರಿಬೇಕು. ಈ ಥರ ಚೆನ್ನಾಗಿ ತುರಿದಾದ್ಮೇಲೆ ಅದು ಆ ರಸ ಬರುತ್ತೆ ನೋಡಿ, ಅದರ ರಸ ಮಾತ್ರ ನಾವು ತೆಕ್ಕೋಬೇಕು. ಈ ಆಲೂಗೆಡ್ಡೆ ರಸ ಏನು ತೆಗೆದಿಟ್ಟಿದ್ದೀವಿ ನೋಡಿ, ಅದರೊಳಗೇನೆ ಈ ಟೊಮೊಟೊ ರಸ ಮಾತ್ರ ತೆಗೋಬೇಕು. ಈ ಟೊಮೊಟೊ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಟೊಮೊಟೊ ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ನೋಡಿ, ಈ ಟೊಮೊಟೊ ರಸ ಎಲ್ಲನೂ ತೆಕ್ಕೊಂಡಿದ್ದಾಯಿತು. ಇದಕ್ಕೆ ನಾವು ಇವಾಗ ಒಂದು ಅರ್ಧ ನಿಂಬೆಹಣ್ಣನ್ನ ಇದಕ್ಕೆ ಹಿಂಡ್ಕೋಬೇಕು. ಅಂದರೆ ನಾನು ಒಂದು ತೋರಿಸಿದ್ದೆ, ಒಂದು ಹಾಕೋಬಾರ್ದು, ಅರ್ಧ ಮಾತ್ರ ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಜಾಸ್ತಿ ಇದನ್ನು ಮಾಡಿ ಇಟ್ಕೋಬೋದು. ಇಲ್ಲ ಕಮ್ಮಿ ಬೇಕು ಅಂತಂದರೆ ಕಮ್ಮಿನೂ ಸಹ ಮಾಡ್ಕೋಬೋದು. ಹಂಗಾಗಿ ನಾನು ಅರ್ಧ ಹೋಳು ಮಾತ್ರ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಇನ್ನು ಇದು ಮುಲ್ತಾನಿ ಮಿಟ್ಟಿ, ಇದನ್ನು ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಫೇಸ್ ಪ್ಯಾಕ್ ಥರ ರೆಡಿ ಮಾಡ್ಕೊತೀವಲ್ಲ, ಅದಕ್ಕೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ನಿಂಬೆಹಣ್ಣು ನಿಮ್ಮ ಸ್ಕಿನ್ನಿಗೆ ಸೆಟ್ ಆಗಿಲ್ಲ ಅಂದರೆ ನೀವು ಇದಕ್ಕೆ ನಿಂಬೆಹಣ್ಣು ಬದಲು ರೋಸ್ ವಾಟರ್ ಕೂಡ ಸಹ ಇದಕ್ಕೆ ಸೇರಿಸ್ಕೋಬೋದು. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಮಿಕ್ಸ್ ಆಗಿ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕೈಗೆ ಅಂತ ಅಲ್ಲ, ಮುಖಕ್ಕೆ ಹಚ್ಚೋದು. ಇದು ನಾನು ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಫೇಸ್ ಪ್ಯಾಕು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಸ್ಕಿನ್ ಟೈಟನಿಂಗ್ ಮತ್ತು ಸ್ವಲ್ಪ ಗ್ಲೋ ಬರೋದಕ್ಕೆ. ಇದು ಮೇನ್ ಹೆಚ್ಚಾಗಿ ರಿಂಕಲ್ಸ್ ಅಂದರೆ ಮುಖದ ಸುಕ್ಕನ್ನು ಸಹ ಕಡಿಮೆ ಮಾಡುತ್ತೆ. ಈ ಫೇಸ್ ಪ್ಯಾಕ್ ಹಚ್ಚಿ ನೀವು ಒಂದು ಅರ್ಧ ಗಂಟೆ ಆದ್ರೂ ಬಿಡಬೇಕು. ಯಾಕೆಂದರೆ ಅದೆಲ್ಲ ಚೆನ್ನಾಗಿ ಅದರದ್ದು ಅಂಶ ಎಲ್ಲ ಬಿಟ್ಕೋಬೇಕಲ್ಲ, ಹಾಗಾಗಿ ನೀವು ಒಂದು 1/2 hour ಬಿಡಬೇಕು. ನಾವು ಯೂಸ್ ಮಾಡೋ ಕಂಪನಿ ಪ್ರಾಡಕ್ಟ್ನಲ್ಲಿ ಏನಿರುತ್ತೆ ಅಂದರೆ, ಈಗ ನಾವು ಯೂಸ್ ಮಾಡಿರೋ ಅಂಥ ಅಷ್ಟು ಇಂಗ್ರೀಡಿಯೆಂಟ್ಸು ಸ್ವಲ್ಪ ಸ್ಟ್ರಾಂಗ್ ಎಫೆಕ್ಟಿವ್ ಆಗಿ ಇರುತ್ತೆ. ಆದರೆ ಇಲ್ಲಿ ನಾವು ಯೂಸ್ ಮಾಡಿರೋ ಅಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ನ್ಯಾಚುರಲ್ ಆಗಿ ಇರುತ್ತೆ. ಇದರ ರಿಸಲ್ಟ್ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದರಿಂದ ಮುಖದ ಮೇಲಿರೋ ಅಂತಹ ಪಿಂಪಲ್ಸು, ಆಯಿಲ್ ಸ್ಕಿನ್ನು ಇದೆಲ್ಲ ಕಡಿಮೆ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತೀರಾ, ಯಾರೋ ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.